Hello everyone, LLB ಡಿಗ್ರಿ ಮುಗಿಸಿ ರೀಸೆಂಟ್ ಆಗಿ ನಾವಿನೇನು ಲಿಟಿಗೇಷನ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು ಅಂತಿರುವಂತ ಎಲ್ಲ ಅಪ್ಕಮಿಂಗ್ ಅಡ್ವೊಕೇಟ್ಸ್ ಗೆ ಹಾಗೆ ಪ್ರತಿಯೊಬ್ಬರು ಇನ್ನು ಕಾಲೇಜಲ್ಲಿ ಇರುವಂತ ಲಾ ಸ್ಟೂಡೆಂಟ್ಸ್ ಗೂ ಸಹ ಇಂಪಾರ್ಟೆಂಟ್ ಆಗುವಂತ ವಿಡಿಯೋ ಪ್ಲಸ್ ಆಲ್ರೆಡಿ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ಸ್ ಎಲ್ಲರಿಗೂ ಸಹ ಬೇಕಾಗಿರುವಂತದ್ದು ನಮ್ಮ ಲಿಟಿಗೇಷನ್ ಅಂತ ಅಂದಾಗ ಬೇಸಿಕ್ ಸ್ಕಿಲ್ಸ್ ಅಂಡ್ ಈ ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಏನಿದೆ ಇದು ಒಂದಿನದ ಜರ್ನಿ ಅಂತ ಅಲ್ಲ. ಇವತ್ ನಾನು ಹೇಳ್ಕೊಟ್ಟೆ ನಾಳೆ ನೀವು ಕಲ್ತ್ಕೊಂಡ್ರಿ ಮುಗೀತು ಅನ್ನೋಂಥದ್ದಲ್ಲ. ಸ್ಕಿಲ್ ಬೇಸ್ಡ್ ಅಂತಂದ್ರೆ ಇದು ರಿಫೈನ್ ಆಗ್ತಾನೆ ಇರತ್ತೆ, ಎನ್ಹಾನ್ಸ್ ಮಾಡ್ಕೊಳ್ತಾನೆ ಇರುವಂತದ್ದು. ಹಲವಾರು ಕಾಲೇಜಸ್ ಅಲ್ಲಿ ನಿಮಗೆ ಒಂದು ಸಬ್ಜೆಕ್ಟ್ ಏನೇ ಇರತ್ತೆ ಡ್ರಾಫ್ಟಿಂಗ್, ಪ್ಲೀಡಿಂಗ್ ಅಂಡ್ ಕನ್ವಿನ್ಸಿಂಗ್. ಸೊ ಆ ಸಬ್ಜೆಕ್ಟ್ ಇದ್ದು ನೀವು ಕಲ್ತಿದ್ದೀರಿ ಅಂತಂದ್ರೆ ವೆರಿ ಗುಡ್. ಇಲ್ಲ ಕಲ್ತಿಲ್ಲ ಅನ್ನೋದಾದ್ರೂ ಸಹ ಪರವಾಗಿಲ್ಲ, ಬಿಕಾಸ್ ಕಾಲೇಜಲ್ಲಿ ಕಲ್ಸಿರೋದು ನಿಮ್ಗೆ ಒಂದು ಬೇಸಿಕ್ ಮಿನಿಮಮ್ ಕಾಸ್ಟ್ ಟೈಟಲ್ ಸಬ್ಜೆಕ್ಟ್ ಎಕ್ಸೆಟ್ರಾ ಏನೇನಿರತ್ತೆ, ಒಂದು ಪ್ಲೇಂಟ್ ನ ಹೇಳ್ಕೊಟ್ಟಿರ್ಬೋದು, ರಿಟರ್ನ್ ಸ್ಟೇಟ್ಮೆಂಟ್ ಹೇಗೆ ಡ್ರಾಫ್ಟ್ ಮಾಡೋದು ಅಂತ ಹೇಳ್ಕೊಟ್ಟಿರಬಹುದು, ಹಾಗೆ ಕೇವಿಯೇಟ್, ಡಿಫ್ರೆಂಟ್ ಸಬ್ಜೆಕ್ಟ್ ಮ್ಯಾಟರ್ಸ್ ಅಲ್ಲಿ ಕನ್ಸ್ಯೂಮರ್ ಎಕ್ಸೆಟ್ರಾ ಅಂತ ಹೇಳ್ಕೊಟ್ಟಿರಬಹುದು. ಬಟ್ ಎಂಟೈರ್ ಡ್ರಾಫ್ಟಿಂಗ್ ಅನ್ನೋದು ಒಂದು ದೊಡ್ಡದಾದಂತಹ ಟಾಪಿಕ್. ಕಂಪ್ಲೀಟ್ ಲೀಗಲ್ ಡ್ರಾಫ್ಟಿಂಗ್, ಜೂರಿಸ್ಪ್ರುಡೆನ್ಸ್ ಬೇರೆನೆ ಒಂದು ಟಾಪಿಕ್ ನಡೆಯುತ್ತೆ. ಸೊ ಅಂಡ್ ಡ್ರಾಫ್ಟಿಂಗ್ ಅನ್ನೋದು ಒಂದು ದಿನದ ಕೆಲಸ ಅಂತೂ ಅಲ್ಲ. ಸೊ ಡ್ರಾಫ್ಟಿಂಗ್ ಇಸ್ ಅ ಸ್ಕಿಲ್ ಬೇಸ್ಡ್ ಲರ್ನಿಂಗ್. ಸೊ ಇದು ಡೈಲಿ ಎನ್ಹಾನ್ಸ್ ಮಾಡ್ಕೊಳ್ಳುವಂಥದ್ದು ಅಂಡ್ ದಿನೇ ಕಲಿಯುವಂಥದ್ದು. ಈ ಒಂದು ಸೀರೀಸ್ ನಾವೇನ್ ಸ್ಟಾರ್ಟ್ ಮಾಡಿದೀವಿ ಕ್ಲಾಸ್ ರೂಮ್ ಟು ಕೋರ್ಟ್ ರೂಮ್ ಅಂತ. ದಟ್ ಈಸ್ ನಿಮ್ಮ ಕಾಲೇಜ್ ಮುಗಿದ ನಂತರ ಕ್ಲಾಸ್ ರೂಮ್ ಇಂದ ನೀವು ಕೋರ್ಟ್ಗೆ ಸ್ಟಾರ್ಟ್ ಮಾಡೋದಕ್ಕೆ ಲಿಟಿಗೇಷನ್ ಅಂತ ಏನ್ ಬರ್ತೀವಿ, ಆ ನಡುವೆ ಬರುವಂತ ಗ್ಯಾಪ್ ಏನಿದೆ, ಆ ಗ್ಯಾಪ್ ಕೆಲವು ಲೀಗಲ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನ ನಾವು ಫುಲ್ಫಿಲ್ ಮಾಡೋದ್ರ ಬಗ್ಗೆ ಈ ಒಂದು ಚಿಕ್ಕ ಬ್ಯಾಚಸ್ ಅಲ್ಲಿ ಕೋರ್ಸಸ್ ರೀತಿ ನಾನು ನಿಮಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಕ್ಲಾಸ್ ರೂಮ್ ಟು ಕೋರ್ಟ್ ರೂಮ್ ಅನ್ನೋಂತ ಕಂಪ್ಲೀಟ್ ಸೀರೀಸ್ ಏನಿದೆ, ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಇಂಗ್ಲಿಷ್ ಅಂಡ್ ಹೇಗೆ ನಿಮಗೆ ಪ್ರಾಕ್ಟೀಸ್ ಅಲ್ಲಿ ಇಂಗ್ಲಿಷ್ ಇಂಪಾರ್ಟೆಂಟ್ ಅಂಡ್ ಇಂಗ್ಲಿಷ್ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ. ಸಿ ಡೆಫಿನೆಟ್ಲಿ ಕನ್ನಡದಲ್ಲಿ ಪ್ರಾಕ್ಟೀಸ್ ನಡೀತಿರೋದೊಂದು ಬೇರೆ ವಿಷಯ, ಬಟ್ ಇಂಗ್ಲಿಷ್ ಹ್ಯಾಸ್ ಅ ಸ್ಪೆಸಿಫಿಕ್ ಇಂಪಾರ್ಟೆನ್ಸ್. ನೀವು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಪ್ರಾಕ್ಟೀಸ್ ಮಾಡಬೇಕು, ಬಿಕಾಸ್ ಯಾರಿಗೇ ಆಗಲಿ ಒಂದು ದೊಡ್ಡ ಕನಸು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನಿಮ್ಮ ಲಿಟಿಗೇಷನ್ನೇ ನೀವು ಫಿಕ್ಸ್ ಆಗಿದ್ದೀರಿ ಅಂತಂದ್ರೆ ನಿಮ್ಮ ಕನಸು ಸುಪ್ರೀಂ ಕೋರ್ಟ್ ತನಕನೂ ಇರಬೇಕು, ಟು ದ ಅಪೆಕ್ಸ್ ಕೋರ್ಟ್. ಸೊ ಇಂಗ್ಲಿಷ್ ಇಸ್ ಮ್ಯಾಂಡೇಟ್ರಿ, ಬೇಕೇ ಬೇಕು ಇಂಗ್ಲಿಷ್. ಸೊ ದರ್ ಇಸ್ ನೋ ಅದರ್ ವೇ. ಇಂಗ್ಲಿಷ್ ನ ಏನೋ ಫಾರಿನ್ ಲ್ಯಾಂಗ್ವೇಜ್ ಅಂತ ನೋಡೋದಕ್ಕಿಂತ ಇಂಗ್ಲಿಷ್ ಈಸ್ ಪಾರ್ಟ್ ಆಫ್ ಅವರ್ ಜುಡಿಷರಿ. ಸೊ ನಾವು ಓದ್ಲೇಬೇಕು ಅಂಡ್ ಕಲೀರಿ, ಎನ್ಹಾನ್ಸ್ ಮಾಡ್ಕೊಳ್ಳಿ. ಕಲಿತು ಎನ್ಹಾನ್ಸ್ಮೆಂಟ್, ದಟ್ ಇಸ್ ಬೆಟರ್ಮೆಂಟ್ ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ನಮಗೆ ನಾವು ಲೀಗಲ್ ಇಂಗ್ಲಿಷ್ ಬಗ್ಗೆ ಮಾತನಾಡ್ತಿರೋದು ಅಂಡ್ ಲೀಗಲ್ ಇಂಗ್ಲಿಷ್ ಅಲ್ಲಿ ನಿಮ್ಮ ಸ್ಟ್ರಾಂಗ್ ಹೋಲ್ಡ್ ಇರಬೇಕು. ಈಗ ಇಂಗ್ಲಿಷ್ ಕಲ್ತಿದ್ದೀರಿ ಅಂತಂದಾಗ ನೆಕ್ಸ್ಟ್ ಸ್ಟೆಪ್ ನಮಗೆ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಬೇಸಿಕ್ ರಿಕ್ವೈರ್ಮೆಂಟ್ ಡ್ರಾಫ್ಟಿಂಗ್ ಕಲಿಯೋದು. ಡ್ರಾಫ್ಟಿಂಗ್ ಹಲವಾರು ಕಾಲೇಜಸ್ ಅಲ್ಲಿ ಆಸ್ ಅ ಸಬ್ಜೆಕ್ಟ್ ಅಂತ ಇದ್ರೂ ನಿಮಗೆ ಅದರ ನೆಕ್ಸ್ಟ್ ಲೆವೆಲ್ ಲೀಗಲ್ ನೋಟಿಸ್ ಇಂದ ಅಥವಾ ಅಫಿಡವಿಟ್ ಏನು, ಹೇಗೆ ಡ್ರಾಫ್ಟ್ ಮಾಡೋದು, ಬೇಲ್ ಅಪ್ಲಿಕೇಶನ್ಸ್, ರಿಟ್ ಪಿಟಿಷನ್ಸ್, ಸೊ ಇನ್ನು ಹಲವಾರು ವಿಷಯಗಳು, ಕಾಂಟ್ರಾಕ್ಟ್ ಡ್ರಾಫ್ಟಿಂಗ್. ಸೊ ನಮಗೆ ದೇರ್ ಇಸ್ ಅ ಬಿಗ್ ವಾಸ್ಟ್ ಟಾಪಿಕ್. ಯಾಕಂದ್ರೆ ಪ್ರತಿಯೊಂದು ನಾವು ಕೋರ್ಟ್ ಪ್ರೊಸೀಡಿಂಗ್ ಅಂತ ಶುರು ಮಾಡ್ತೀವಿ, ಕೇಸ್ ಲಿಟಿಗೇಷನ್ ಅಂತ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದು ಸ್ಟಾರ್ಟ್ ಆಗೋದು ನಿಮ್ಮ ಈ ಡ್ರಾಫ್ಟಿಂಗ್ ಇಂದಾನೆ. ತುಂಬಾ ಜನ ಹೇಳ್ತಾರೆ ದಟ್ ನನಗೆ ಆರ್ಗ್ಯುಮೆಂಟ್ ಮಾಡೋದು ಇಷ್ಟ, ಆರ್ಗ್ಯೂ ಮಾಡೋದು ನನಗೆ ತುಂಬಾ ಚೆನ್ನಾಗಿ ಬರುತ್ತೆ, ಡ್ರಾಫ್ಟಿಂಗ್ ಕಷ್ಟ ಆಗತ್ತೆ ಅಂತ. ಅದೇ ಇನ್ ಕೆಲವೊಬ್ಬರಿಗೆ ಡ್ರಾಫ್ಟಿಂಗ್ ಈಸಿ ಅನ್ಸುತ್ತೆ, ಆರ್ಗ್ಯುಮೆಂಟ್ ಕಷ್ಟ ಅನ್ಸುತ್ತೆ. ಎರಡೂ ಈಸಿನೇ, ಬೋತ್ ಆರ್ ಅಬೌಟ್ ಸ್ಕಿಲ್ ಬೇಸ್ಡ್. ನೀವು ಆರ್ಗ್ಯುಮೆಂಟ್ ಮಾಡೋದಿಕ್ಕೆ ಡೆಫಿನೆಟ್ಲಿ ಸ್ಟ್ರಾಂಗ್ ಹೋಲ್ಡ್ ಡ್ರಾಫ್ಟಿಂಗ್ ಅಲ್ಲಿದೆ. ನೀವೇ ಡ್ರಾಫ್ಟ್ ಮಾಡಿ ನಿಮ್ ಕೇಸ್ ನೀವು ಆರ್ಗ್ಯೂ ಮಾಡ್ತೀರಿ ಅಂತಂದ್ರೆ ಆ ಒಂದು ಪಾಯಿಂಟ್ಸ್ ಸಿನ್ಸ್ ನೀವು ರಿಸರ್ಚ್ ಮಾಡಿ ಬೇರೆ ಬರ್ದಿರ್ತೀರಿ ನಿಮ್ಮ ಡ್ರಾಫ್ಟಿಂಗ್ ಅಲ್ಲಿ, ಸೊ ಎನ್ಹಾನ್ಸ್ಮೆಂಟ್ ನಿಮ್ಮ ನಾಲೆಜ್ ಅಲ್ಲಿ ದ ಪಾಯಿಂಟ್ಸ್, ದ ವೇ ಯು ಕೀಪ್ ಯೋರ್ ಪಾಯಿಂಟ್ಸ್, ಅದಕ್ಕೆ ವ್ಯಾಲಿಡೇಷನ್ ಜಾಸ್ತಿ ಇಂಪಾರ್ಟೆಂಟ್ ಇರುತ್ತೆ. ಸೊ ನಮಗೆ ಕೆಲವೊಬ್ರು ಜಸ್ಟಿಸ್ ಅವರ ಬರೆಯುವಂತ ಜಡ್ಜ್ಮೆಂಟ್ಸ್ ಇಂಪಾರ್ಟೆಂಟ್ ಆಗತ್ತೆ, ಅವರ ಒಂದು ಲೀಗಲ್ ಲ್ಯಾಂಗ್ವೇಜ್ ನ ಹೋಲ್ಡ್ ಇಷ್ಟ ಆಗತ್ತೆ. ಎಲ್ಲರಿಗೂ ಅವ್ರದೇ ಆದಂತ ಇಂಟ್ರೆಸ್ಟ್ ಇರಬಹುದು. ನನಗೆ ಜಸ್ಟಿಸ್ ರವೀಂದ್ರ ಭಟ್ ಅವರ ಜಡ್ಜ್ಮೆಂಟ್ಸ್ ಓದೋದಕ್ಕೆ ರಿಯಲಿ ಇಂಪ್ರೆಸಿವ್ ಅನ್ಸುತ್ತೆ, ಅವರ ಲೈನ್ಸ್ ಇಂಪ್ರೆಸಿವ್ ಅನ್ಸುತ್ತೆ. ಜಸ್ಟಿಸ್ ಖನ್ನಾ ಅವರ ಒಂದು ವ್ಯೂ ಪಾಯಿಂಟ್ಸ್ ಏನಿರುತ್ತೆ, ಸೊ ಅವರ ಕೊಡುವಂತ ಒಬ್ಬಟ್ಟು ಡಿಕ್ಟರ್ ಇರುತ್ತೆ, ಅದರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್, ಎಲ್ಲರಿಗೂ ನಿಮ್ದೇ ಆದಂತಹ. ಜಸ್ಟಿಸ್ ವಿ ಕೃಷ್ಣ ಅಯ್ಯರ್ ಅವರ ಜಡ್ಜ್ಮೆಂಟ್ಸ್ ಓದಬಹುದು. ಬೇಸಿಕ್ ಇಂಪಾರ್ಟೆಂಟ್ ಲೀಗಲ್ ಡ್ರಾಫ್ಟಿಂಗ್ ಅನ್ನೋದು ಕೂಡ ಸಹ ನೀವು ಫಾರ್ಮಲ್ ಆಗಿ ನಾನು ಬುಕ್ ಪೆನ್ ಹಿಡ್ಕೊಂಡೆ ಓದಿ ಬುಕ್ಸ್ ಓದಿ ಕಲಿತೀನಿ ಅಂತಂದ್ರೆ ಡೆಫಿನೆಟ್ಲಿ ಬುಕ್ಸ್ ಅಂತೂ ಇದೆ, ಇಲ್ಲ ಅಂತ ಅಲ್ಲ. ಆದ್ರೆ ಪ್ರಾಕ್ಟಿಕಲ್ ಲರ್ನಿಂಗ್ ಕೂಡ ಸಹ ಮಾಡಬಹುದು. ಸೊ ಬೋತ್ ಎರಡೂ ರೀತಿ ಹೇಗೆ ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಒಂದು ಇಂಪಾರ್ಟೆಂಟ್ ವಿಡಿಯೋ ಟಿಲ್ ದ ಎಂಡ್ ನೋಡಿ. ಅಂಡ್ ಆಲ್ಸೋ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ನಾವು ಲೀಗಲ್ ಡ್ರಾಫ್ಟಿಂಗ್ ನ ಈ ಕೋರ್ಸ್ ಅನ್ನ ಲಾಂಚ್ ಮಾಡ್ತಿದೀವಿ. ತುಂಬಾ ನಾಮಿನಲ್ ಪ್ರೈಸ್ ಅಲ್ಲಿ ಪ್ರತಿಯೊಬ್ರು ಅಫೋರ್ಡ್ ಮಾಡುವಂತ ಒಂದು ಇದರಲ್ಲಿ
2500 ರೂಪೀಸಿಗೆ ನಿಮಗೆ ಈ ಲೀಗಲ್ ಡ್ರಾಫ್ಟಿಂಗ್, ಬೇಸಿಕ್ ಲೀಗಲ್ ಡ್ರಾಫ್ಟಿಂಗ್ ಇದೊಂದು ಕೋರ್ಸ್, ಅಡ್ವಾನ್ಸ್ ಲೀಗಲ್ ಡ್ರಾಫ್ಟಿಂಗ್ ಸಹ ನೆಕ್ಸ್ಟ್ ಒಂದು ಕೋರ್ಸ್ ಅನ್ನ ಲಾಂಚ್ ಮಾಡೋಣ. ಸೊ ಇದು ಬೇಸಿಕ್ ಲೀಗಲ್ ಡ್ರಾಫ್ಟಿಂಗ್ ಈಗ ಲಾಂಚ್ ಆಗ್ತಿರೋದು. ಸೊ ನಿಮಗೆ ನೋಟಿಸ್ ಸೆಕ್ಷನ್ 138 NI ಆಕ್ಟ್ ಇಂಪಾರ್ಟೆಂಟ್, ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ NI ಆಕ್ಟ್ ರಿಲೇಟೆಡ್ ಕೇಸಸ್ ಹೆಚ್ಚಿಗೆನೆ ಸಿಗತ್ತೆ ಅಂಡ್ ಈಸಿ ನೀವು ಕಲ್ತ್ರೆ. ಸೊ ನೆಕ್ಸ್ಟ್ ಡಿವೋರ್ಸ್ ರಿಲೇಟೆಡ್ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಬೂಮಿಂಗ್ ಟಾಪಿಕ್ ಇದು. ಸೊ ಅಫಿಡವಿಟ್ ಹೇಗೆ ಫೈಲ್ ಮಾಡೋದು, ಪ್ಲೇಂಟ್ ಹೇಗೆ ಬರೆಯೋದು, ಕಂಪ್ಲೇಂಟ್ ಹೇಗಿರುತ್ತೆ ಎಕ್ಸೆಟ್ರಾ, ಇನ್ನಷ್ಟು ಟಾಪಿಕ್ಸ್ ನ ರಿಲೇಟೆಡ್ 10 days ಕ್ಲಾಸ್ ಆಗಿರುತ್ತೆ. ಇದು ಕ್ಲಾಸ್ ರೂಮ್ ಟು ಕೋರ್ಟ್ ರೂಮ್ ಅನ್ನುವಂತ ಈ ಸೀರೀಸ್ ಅಲ್ಲಿ ಇದು 10 days ನ ಕೋರ್ಸ್ ರಿಲೇಟೆಡ್ ಬ್ಯಾಚ್. ಸೊ ಬೇಸಿಕ್ ಲೀಗಲ್ ಡ್ರಾಫ್ಟಿಂಗ್ ಅಂಡ್ ಪ್ರತಿಯೊಂದು ಲೀಗಲ್ ಡ್ರಾಫ್ಟಿಂಗ್ ಮಾಡೋದಕ್ಕೆ ನಿಮಗೆ ನಾನೇ ನಿಮಗೆ ಸ್ಯಾಂಪಲ್ಸ್ ಸಹ ಪ್ರೊವೈಡ್ ಮಾಡ್ತೀನಿ. ಕ್ಲಾಸಸ್ ಕನ್ನಡ ಅಂಡ್ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿರುತ್ತೆ. ಡೈಲಿ 1 hour ಕ್ಲಾಸ್ ಇರುತ್ತೆ. ಈವ್ನಿಂಗ್ಸ್ ಅಲ್ಲಿ 7 to 8 o'clock ಕ್ಲಾಸಸ್ ನಡೆಯುತ್ತೆ. ಆನ್ಲೈನ್ ಕ್ಲಾಸಸ್ ನಿಮಗೆ ಪ್ರತಿಯೊಂದು ಕ್ಲಾಸ್ ಸಹ ರೆಕಾರ್ಡಿಂಗ್ಸ್ ಅವೈಲೇಬಲ್ ಇರುತ್ತೆ ಅಂಡ್ ಆ ರೆಕಾರ್ಡಿಂಗ್ಸ್ ನಿಮಗೆ 6 months ವ್ಯಾಲಿಡಿಟಿನೂ ಇರುತ್ತೆ. ಸೊ ನೀವು ಆ ಕ್ಲಾಸಸ್ ನ ಆಕ್ಸೆಸ್ ಮಾಡಬಹುದು. ನಿಮ್ಮ ಒಂದು ಕನ್ವೀನಿಯನ್ಸ್ ಪ್ರಕಾರ ನೀವು ರೆಕಾರ್ಡೆಡ್ ಲೆಕ್ಚರ್ಸ್ ಸಹ ನೋಡಬಹುದು. ಮಟೀರಿಯಲ್ಸ್ ನಿಮಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲೇನೆ ಸಿಗುವಂಥದ್ದು. ಸೊ ಈ ಒಂದು ಬೇಸಿಕ್ ಲೀಗಲ್ ಡ್ರಾಫ್ಟಿಂಗ್ ಅಂಡ್ ಆಲ್ಸೋ ನಾನ್ ನಿಮಗೆ ನನ್ನ ಒಂದು ಸ್ಪೆಸಿಫಿಕ್ ಲೀಗಲ್ ಡ್ರಾಫ್ಟಿಂಗ್ ಸ್ಯಾಂಪಲ್ಸ್ ಸಹ ನಾನು ಶೇರ್ ಮಾಡ್ತೀನಿ. ಹೇಗೆ ನೀವು ಸೆಕ್ಷನ್ಸ್ ಅನ್ನ ಬರೆಯುವಂಥದ್ದು ಅಂಡ್ ಯಾವ ಸೆಕ್ಷನ್ ನ BNS ಅಥವಾ ಯಾವ್ದು ಹೇಗೆ ಕೋಟ್ ಮಾಡ್ತೀರಿ ಅಂಡ್ ಒಂದು ನೋಟಿಸ್ ಅಂತ ಅಂದಾಗ ಅದರಲ್ಲಿರುವಂತಹ ಟೈಮ್ ಪೀರಿಯಡ್, ಲೀಗಲ್ ಕಾಸ್ಟ್ ಇದು ಎಕ್ಸೆಟ್ರಾ ಬರಿಬೇಕಾಗಿರುವಂತ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿರುತ್ತೆ ಅದು ಎಲ್ಲಾನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಹೇಳ್ಕೊಡ್ತೀನಿ. ಬರೆಯೋದು ಹೇಗೆ ಎಕ್ಸೆಟ್ರಾ, ಏನೇನೆಲ್ಲ ಪಾಯಿಂಟ್ಸ್ ಇರುತ್ತೆ, ವಾಟ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ಎಕ್ಸೆಟ್ರಾ. ಅಂಡ್ ನಾವು ಬುಕ್ಸ್ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಒಂದು ಸ್ಪೆಸಿಫಿಕ್ ಆಗಿ, ಸೊ ಈ ಬ್ಯಾಚಸ್ಗೆ ನೀವು ಎನ್ರೋಲ್ ಆಗೋದಕ್ಕೆ ಸ್ವಾತಿ ಲಾ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್, ಆಂಡ್ರಾಯ್ಡ್ ಎರಡೂ ಕಡೆ ನೀವು iOS ಅಲ್ಲೂ ಸಹ ಸಿಗುತ್ತೆ. ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಆಗಿ ಪರ್ಚೇಸ್ ಮಾಡ್ಕೋಬಹುದು. ಕ್ಲಾಸ್ ರೂಮ್ ಟು ಕೋರ್ಟ್ ರೂಮ್ ಅನ್ನುವಂತ ಒಂದು ಸೀರೀಸ್ ಅಲ್ಲೇನೆ ನಿಮಗೆ ಈ ಒಂದು ಲೀಗಲ್ ಡ್ರಾಫ್ಟಿಂಗ್ ಕೋರ್ಸ್ ಸಿಗುತ್ತೆ. ಹಾಗೆ ನೀವು ಬೇಕಿದ್ರೆ ನನಗೆ ಪರ್ಸನಲ್ ಆಗಿ ಕಾಲ್ ಮಾಡಿನೂ ಸಹ 9650849915 ಈ ನಂಬರ್ಗೆ ಕಾಲ್ ಮಾಡಿ ನೀವು ಕ್ಲಾಸಸ್ಗೆ ಎನ್ರೋಲ್ ಆಗಬಹುದು. ಸೊ ಬೋತ್ ದ ವೇಸ್ ನೀವು ಎನ್ರೋಲ್ ಆಗಿ ಕ್ಲಾಸಿಗೆ. ಅಂಡ್ ಸಿನ್ಸ್ ಈ ಕ್ಲಾಸ್ ತುಂಬಾನೇ ಒಂದು ಡಿಮ್ಯಾಂಡ್ ಅಲ್ಲಿತ್ತು ಅಂಡ್ ಸ್ಟಾರ್ಟ್ ಮಾಡಿದಾಗಿಂದನೂ ಸಹ ಸೀಟ್ಸ್ ಬೇಗ ಫಿಲ್ಅಪ್ ಆಗ್ತಿದೆ. ಸೊ ಹಾಗಾಗಿ ನಿಮ್ಮ ಅಡ್ಮಿಷನ್ ನೀವು ಇಂಟ್ರೆಸ್ಟೆಡ್ ಇದ್ದೀರಿ ಅಂತಂದ್ರೆ ಎನ್ರೋಲ್ ಆಗಿ ಆದಷ್ಟು ಬೇಗ. ಕ್ಲಾಸಸ್ ನಿಮಗೆ 11th ಇಂದ ಸ್ಟಾರ್ಟ್ ಆಗ್ತದೆ, 11th August ಇಂದ ಸ್ಟಾರ್ಟ್ ಆಗ್ತದೆ. ಸೊ 7th ಇಂದ ಸ್ಟಾರ್ಟ್ ಮಾಡೋದಿತ್ತು, ಬಟ್ ಸಿನ್ಸ್ ಒಂದು ಅಡ್ಮಿಷನ್ಸ್ ನ ಒಂದು ಇದರಲ್ಲಿ ನಾವು 11th ಇಂದ ಶುರು ಮಾಡ್ಬೇಕಾಗ್ತದೆ. ಸೊ 11th August ಇಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಪ್ರತಿಯೊಬ್ಬ ಫ್ರೆಂಡಿಗೆ ಸಹ ತಿಳಿಸಿ, ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂಡ್ ಸೀನಿಯರ್ಸ್ ಅಂಡರ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಅಂತಂದ್ರೆ ನಿಮ್ಮ ಹತ್ರ ಬೆಸ್ಟ್ ಆಪರ್ಚುನಿಟಿ ಇರುತ್ತೆ. ಸಿನ್ಸ್ ನಿಮ್ಮ ಸೀನಿಯರ್ಸ್ ಪ್ರಾಕ್ಟೀಸ್ ಮಾಡ್ತಿರುವಂತಹ ಫೈಲ್ಸ್ ನಿಮ್ಮ ಹತ್ರ ಇರುತ್ತೆ. ಆದಷ್ಟು ಜಾಸ್ತಿ ಅವ್ರ ಫೈಲ್ಸ್ ನ ಓದಿ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ ಸೀನಿಯರ್ಸ್ ಆಲ್ರೆಡಿ ನಿಮಗೆ ಅವ್ರು ಮಾಡಿರುವಂತ ಎಫರ್ಟ್ ಏನಿದೆ ಅದರಿಂದ ನೀವು ಕಲಿಬಹುದು. ಬಟ್ ಏನ್ ಕಲಿಬೇಕು, ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಕ್ಲಾಸಸ್ ಇಂದ ಇಲ್ಲಿ ತಿಳ್ಕೋಬಹುದು. ಸೊ ಸ್ವಾತಿ ಲಾ ಅಕಾಡೆಮಿ ನಾನೇನು ಈಗ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ, ಇದು ನಿಮಗೆ ಒಂದು ರೀತಿ ಪ್ರಾಕ್ಟಿಕಲ್ ಲರ್ನಿಂಗ್, ಪ್ರಾಕ್ಟಿಕಲ್ ಅಪ್ರೋಚ್ ಅಲ್ಲಿ ಇರುತ್ತೆ. ಸೊ ಅಲ್ಲಿಂದ ನಿಮ್ಮ ಸೀನಿಯರ್ಸ್ ಕೊಡುವಂತಹ ಫೈಲ್ಸ್ ಆಗ್ಲಿ ಪ್ರತಿಯೊಂದು ನೀವು ಓದಿ ಎನ್ಹಾನ್ಸ್ ಮಾಡ್ಕೋಬಹುದು. ಅಪಾರ್ಟ್ ಫ್ರಮ್ ದ್ಯಾಟ್, ಸೊ ನಿಮಗೆ ನಾವು ತುಂಬಾನೇ ಇಂಪಾರ್ಟೆಂಟ್ ಒನ್ ಪಾಯಿಂಟ್ ಪ್ರೀವಿಯಸ್ ವಿಡಿಯೋಲ್ಲೂ ಹೇಳಿದ್ದೀನಿ, ಜಡ್ಜ್ಮೆಂಟ್ಸ್ ನ ಓದೋದನ್ನ ಕಲೀರಿ. ಜಡ್ಜ್ಮೆಂಟ್ಸ್ ಓದೋದು, ಡೈಲಿ ಒಂದು ಜಡ್ಜ್ಮೆಂಟ್ ಅಂತ ಟಾಸ್ಕ್ ಇಟ್ಕೊಳ್ಳಿ. ಆ ಜಡ್ಜ್ಮೆಂಟ್ಸ್ ಇಂದ ನೀವು ತುಂಬಾ ಒಳ್ಳೆ ಲೀಗಲ್ ಇಂಗ್ಲಿಷ್ ಅನ್ನ ಕಲಿಬಹುದು. ನೆಕ್ಸ್ಟ್ ಬರೆಯುವಾಗ ನಿಮಗೆ ವೊಕ್ಯಾಬ್ಲರಿ ಎನ್ಹಾನ್ಸ್ ಆದಾಗ ಏನಾಗುತ್ತೆ, ಸೊ ಇವತ್ತು ನಾನು ಯೂಸ್ ಮಾಡಿರುವಂತ ಟರ್ಮ್ ಒಂದು ಸ್ಪೆಸಿಫಿಕ್ ವರ್ಡ್ ಬರ್ದಿದ್ದೀನಿ ಅಂಡ್ ನೆಕ್ಸ್ಟ್ ಬರೆಯುವಾಗ ಇದಕ್ಕಿಂತ ಬೆಸ್ಟ್ ಟರ್ಮ್ ಇನ್ನೇನಾದ್ರೂ ಗೊತ್ತಾಗಿರಬಹುದು, ಅದನ್ನ ಯೂಸೇಜ್ ಮಾಡ್ತೀರಿ. ಸೊ ದಟ್ ವೈಸ್ ಯು ಕೀಪ್ ಇಂಪ್ರೊವೈಸಿಂಗ್ ಅಂಡ್ ಆ ಇಂಪ್ರೊವೈಸೇಷನ್ ಇಂಪಾರ್ಟೆಂಟ್ ಟಿಲ್ ದ ಎಂಡ್. ನಿಮ್ಮ ಪ್ರಾಕ್ಟೀಸ್ ಕೊನೆ ದಿನದ ತನಕನೂ ಈ ಸ್ಕಿಲ್ ಬೇಸ್ಡ್ ಅಂತಂದ್ರೆ ಕಲಿಯುವಂಥದ್ದು ಇದ್ದೇ ಇರುತ್ತೆ. ಸ್ಪೆಷಲಿ ಅಡ್ವೊಕೇಸಿ ಅನ್ನೋದು ನೀವು ದಿನ 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 ಕಲಿಯುವಂಥದ್ದೇನೆ. ಸೊ ಪ್ರಾಕ್ಟೀಸ್ ಆಗ್ಲಿ ರಿಫೈನ್ಮೆಂಟ್ ಅದು ಡೈಲಿ ಬರುತ್ತೆ ಅಂಡ್ ಇದನ್ನ ಪ್ರತಿಯೊಬ್ರು ಅಗ್ರಿ ಮಾಡ್ಕೊಳ್ತಾರೆ ದಟ್ ಇದು ದಿನ ಕಲಿಯುವಂತ ಪ್ರಾಸೆಸ್. ನಾನು ಇವತ್ತು ಕಲ್ತಾಗಿದೆ, ಇನ್ನೇನಿದ್ರು ಇದನ್ನ ಪ್ರಾಕ್ಟೀಸ್ ಅನ್ನೋದಲ್ಲ. ನಾ ಪ್ರಾಕ್ಟೀಸ್ ಅಂತ ಕರಿತಿರೋದೇ ಆಕ್ಚುಲಿ ನಾವು ದಿನ ಅದನ್ನ ಕಲಿತಿದೀವಿ ಅನ್ನೋ ಕಾರಣಕ್ಕೆ. ಸೊ ಅದು ಬಿಟ್ಟು ಈಗ ನಿಮ್ಮ ಸೀನಿಯರ್ಸ್ ನ ಫೈಲ್ಸ್ ಓದಿ, ಜಡ್ಜ್ಮೆಂಟ್ಸ್ ಓದಿ, ತುಂಬಾ ಇಂಪಾರ್ಟೆಂಟ್, ಒಳ್ಳೆ ಇಂಗ್ಲಿಷ್ ಅನ್ನ ಕಲಿಬಹುದು ನೀವು. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ ಜಡ್ಜ್ಮೆಂಟ್ಸ್ ಅನ್ನ ಓದೋದಕ್ಕೇನೆ ಸ್ಟಾರ್ಟ್ ಮಾಡಿ. ಸೊ ಲೀಗಲ್ ಇಂಪಾರ್ಟೆಂಟ್ ಬುಕ್ಸ್ ಅಂತ ಅಂದಾಗ ನನ್ನ ಪರ್ಸನಲ್ ಪ್ರಿಫರೆನ್ಸ್, ನಾನು ಪರ್ಸನಲಿ ರೆಫರ್ ಮಾಡೋದು ಓದೋದು ಅಂತಂದ್ರೆ ಮೊಘಾಸ್. ಸೊ ನಾನು ರಿಲೈ ಆಗುವಂತ ಬುಕ್ ಅಂತಂದ್ರೆ ಮೊಘಾಸ್. ಇಲ್ಲಿ ನಿಮ್ಗೆ ಬೇಸಿಕ್ಸ್ ಇಂದನೂ ಸಹ ಎಲ್ಲಾ ರೀತಿಯಾದಂತಹ ಡ್ರಾಫ್ಟಿಂಗ್ಸ್, ಪ್ಲೀಡಿಂಗ್ಸ್ ನ
ಕೊಟ್ಟಿದ್ದಾರೆ ಅಂಡ್ ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲೇನೆ ಇರೋದ್ರಿಂದ ನಮಗೆ ಇನ್ನೂ ಆರಾಮಾಗಿ ಕಲಿಬಹುದು. ಸೊ ಮೋಗಾಸ್ ಪರ್ಸನಲ್ ಪ್ರಿಫರೆನ್ಸ್ ಈ ಎಲ್ಲಾ ಬುಕ್ಸ್ ನಿಮಗೆ ಅಮೆಝಾನ್ ಅಲ್ಲೆಲ್ಲ ಸಿಗುತ್ತೆ, ಸೊ ನೀವು ಪರ್ಚೇಸ್ ಮಾಡ್ಕೋಬಹುದು. ಮೋಗಾಸ್ ಬಿಟ್ರೆ KK ಶ್ರೀವಾಸ್ತವ್ ಅವ್ರದ್ದು ಈ ಬುಕ್ ಸಹ ಇದು ಜನರಲ್ ಆಗಿ ನಿಮಗೆ ಬೇಸಿಕ್ ಸ್ಯಾಂಪಲ್ಸ್ ಎಲ್ಲಾನು ಕೊಟ್ಟಿರ್ತಾರೆ ಆಫ್ ಪ್ಲೀಡಿಂಗ್, ಡ್ರಾಫ್ಟಿಂಗ್ ಅಂಡ್ ಕನ್ವೆನ್ಸಿಂಗ್. ಸೊ ನಮ್ದು ಹೇಗೆ ಡೆಲ್ಲಿ ಯೂನಿವರ್ಸಿಟಿ ನಾನು ಎಜುಕೇಶನ್ ಅಂತ ಹೇಳ್ತೀನಿ, ಅಲ್ಲಿಂದ ನನಗೆ ನಮಗೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಂತಾನೆ ಇತ್ತು. ಸೊ ನಾನು ಕಾಲೇಜ್ ಡೇಸ್ ಅಲ್ಲಿ ಪ್ರಿಫರ್ ಮಾಡ್ತಿದ್ದಂತ ಬುಕ್ ಇದಾಗಿತ್ತು, ನಮ್ಮ ಸೆಂಟ್ರಲ್ ಲಾ ಏಜೆನ್ಸಿ ಇದು. ಸೊ ಅಲ್ಲಿ ಈ ಬುಕ್ ಅನ್ನ ಹೆಚ್ಚಿಗೆ ನಾವು ರೆಫರ್ ಮಾಡ್ತೀವಿ, ಬೋಗಾಸ್ ಮತ್ತೆ KK ಶ್ರೀವಾಸ್ತವ್ ಬುಕ್. ಈ ಬುಕ್ ಎರಡೂ ಸಹ ಬೇಸಿಕ್ ಸ್ಯಾಂಪಲ್ಸ್ ಎಲ್ಲಾನು ಪ್ರೊವೈಡ್ ಆಗುತ್ತೆ. ಸೊ ನಿಮಗೆ ಹೆಲ್ಪ್ ಆಗತ್ತೆ ನೆಕ್ಸ್ಟ್ ಸ್ಯಾಂಪಲ್ಸ್ ಇಂದ ಕಲಿಯೋದು. ಸ್ಯಾಂಪಲ್ಸ್ ಇಂದ ಒಂದು ಥಿಯರಿ ಅಂತ ಹೇಳ್ಕೊಡೋದಕ್ಕಿಂತ ಸ್ಯಾಂಪಲ್ಸ್ ಏನೇ ಬೆಸ್ಟ್ ವೇ ಆಫ್ ಲರ್ನಿಂಗ್ ಆಗುತ್ತೆ ಅಕಾರ್ಡಿಂಗ್ ಟು ಮೀ. ಸೊ ಬೇರೆಯವ್ರ ಥಾಟ್ ಪ್ರಾಸೆಸ್ ಡೆಫಿನೆಟ್ಲಿ ವೇರಿ ಆಗಬಹುದು. ಸೊ ನನಗೆ ಈ ಬುಕ್ ಅಲ್ಲಿ ಸ್ಯಾಂಪಲ್ಸ್ ಎಲ್ಲ ಏನಿರುತ್ತೆ ಅದು ಇಷ್ಟ ಆಗುತ್ತೋ ಕಲಿಯೋದಕ್ಕೆ. ಅದು ಬಿಟ್ಟು ಎಲಿಮೆಂಟ್ಸ್ ಆಫ್ ಲೀಗಲ್ ಸ್ಟೈಲ್ ಇದನ್ನ ರೆಫರ್ ಮಾಡ್ತಾರೆ ತುಂಬಾ ಜನ. ನಾನು ಪರ್ಸನಲ್ ಆಗಿ ನೋಡಿದೀನಿ ಬುಕ್ ಅನ್ನ, ಬಟ್ ಅಂದ್ರೆ ಒಂದೆರಡು ಸತಿ ರೆಫರೆನ್ಸ್ ಸ್ಕಿಮ್ಮಿಂಗ್ ಅಷ್ಟೇ. ಸೊ ಆಲ್ ದ 3 ಬುಕ್ಸ್ ನಾನು ನೋಡಿರೋದು ಬೆಸ್ಟ್ ಬುಕ್ಸ್ ಅಲ್ಲೇ ನಾನು ನಿಮಗೆ ರೆಫರ್ ಮಾಡ್ತಿರೋದು. ಸೊ ನಾನು ಇದನ್ನ ನಮ್ಮ ಲೈಬ್ರರಿಯಲ್ಲೇ ನೋಡಿರೋದು. ಅಂಡ್ ಈ ಬುಕ್ ಅಲ್ಲಿ ಏನು ಅಂತಂದ್ರೆ ನಿಮಗೆ ಬೇಸಿಕ್ ಎಲಿಮೆಂಟ್ಸ್ ಅಂತಂದ್ರೆ ಎಲ್ಲಿ ಪಂಚುಯೇಷನ್ ಇರಬೇಕು, ಎಲ್ಲಿ ಫುಲ್ ಸ್ಟಾಪ್ ಬರುತ್ತೆ, ಹೇಗೆ ಲ್ಯಾಂಗ್ವೇಜ್ ಸ್ಟಾರ್ಟ್ ಆಗುತ್ತೆ ಎಕ್ಸೆಟ್ರಾ ಅನ್ನೋದ್ರ ಎಲಿಮೆಂಟ್ಸ್ ಆಫ್ ಲೀಗಲ್ ಸ್ಟೈಲ್ ಬಗ್ಗೆ ಮಾತನಾಡುತ್ತೆ ಈ ಬುಕ್. ಸೊ ಡೆಫಿನೆಟ್ಲಿ ಹೆಲ್ಪ್ಫುಲ್. ನಾನು ಬುಕ್ಸ್ ಓದುವಂತ ಒಂದು ಪ್ರಾಕ್ಟೀಸ್ ಇದೆ, ನನಗೆ ಟೈಮ್ ಇದೆ, ನಾನು ಓದಿ ಕಲಿತೀನಿ, ಈಗ ಇನ್ನೂ ಕಾಲೇಜಲ್ಲಿ ಇದ್ದೀರಿ ಅಂತಂದ್ರೆ ಡೆಫಿನೆಟ್ಲಿ ನೀವು ಈ 3 ಬುಕ್ಸ್ ಮೇಲೆ ಇನ್ವೆಸ್ಟ್ ಮಾಡಬಹುದು. ಈ 3 ಬುಕ್ಸ್ ನಿಮ್ಗೆ ಅಮೆಝಾನ್ ಅಲ್ಲಿ ಸಿಗುತ್ತೆ. ಅದು ಬಿಟ್ಟು ನಾನು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತಂದ್ರೆ ನಿಮ್ಮ ಹತ್ರ ಪ್ರಾಕ್ಟಿಕಲ್ ಲರ್ನಿಂಗ್ಗೆ ಆಲ್ರೆಡಿ ಇರುವಂತ ನಿಮ್ಮ ಸೀನಿಯರ್ಸ್ ನ ಫೈಲ್ಸ್ ನ ಎಕ್ಸೆಟ್ರಾ ಅರ್ಥ ಮಾಡ್ಕೊಳ್ಳಿ. ಬಿಟ್ರೆ ಮೋಗಾಸ್ ಇಸ್ ದ ಬೆಸ್ಟ್ ಅಂತ ನನ್ನ ಪ್ರಕಾರ. ಸೊ ಯು ಕ್ಯಾನ್ ರಿಲೈ ಅಪಾನ್ ದೀಸ್ ಬುಕ್ಸ್ ಅಂಡ್ ನಿಮ್ಮ ಒಂದು ಸ್ಕಿಲ್ಸ್ ಅನ್ನ ಬೆಟರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುವಂತ ಬುಕ್ಸ್ ಇದು. ಸೊ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಇಲ್ಲಿ ಲೀಗಲ್ ಡ್ರಾಫ್ಟಿಂಗ್ ಕೋರ್ಸ್ ಏನಿದೆ, ಈ 10 days ಬೇಸಿಕ್ ಒಂದು ಡ್ರಾಫ್ಟಿಂಗ್ ಸ್ಕಿಲ್ಸ್. ಅಂಡ್ ಈ ಬೇಸಿಕ್ ಡ್ರಾಫ್ಟಿಂಗ್ ಸ್ಕಿಲ್ಸ್ ಅಂತಂದ್ರೆ ನೋಟಿಸ್ ಇಂದ ಹಿಡಿದು ತುಂಬಾ ಅಡ್ವೊಕೇಟ್ಸ್ ಬರೀ ನೋಟಿಸ್ ಇಂದಾನೆ ನೋಟಿಸ್ ಫೈಲ್ ಮಾಡಿನೇ ಅವರ ಒಂದು ಕರಿಯರ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ಒಂದೊಂದಾಗೆ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಹೋಗ್ತಾರೆ. ಸೊ ನೋಟಿಸ್ ಅನ್ನೋದು ಅಲ್ಲಿಂದ ನಿಮ್ಮ ಇನಿಷಿಯಲ್ ಸ್ಕಿಲ್ಸ್ ಶುರು ಆಗುತ್ತೆ. ಸೊ ಅಲ್ಲಿಂದ ಕಲಿಯೋದನ್ನ ನೀವು ಶುರು ಮಾಡಿ. ಅಂಡ್ ಈ ಕ್ಲಾಸಸ್ ಅಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ ಅಪ್ಲಿಕೇಬಿಲಿಟಿ ರಿಲೇಟೆಡ್ ಹೇಳ್ಕೊಡ್ತೀನಿ. ಪ್ರಾಕ್ಟಿಕಲ್ ಅಪ್ರೋಚ್ ಹೇಗಿರುತ್ತೆ ಏನು ಅನ್ನೋದನ್ನ ನಾವಿಲ್ಲಿಂದ ಕಲಿಯೋಣ. ಸೊ ಈ ಬ್ಯಾಚಸ್ ಗೆ ಇಂಟ್ರೆಸ್ಟೆಡ್ ಇರುವಂತಹ ಸ್ಟೂಡೆಂಟ್ಸ್ ಎನ್ರೋಲ್ ಆಗಿ. ಅಂಡ್ ನಿಮಗೆ ಈ ರೀತಿ ವಿಡಿಯೋಸ್ ಇಷ್ಟ ಆಗ್ತಿದೆ, ಸೊ ಸ್ಕಿಲ್ ಬೇಸ್ಡ್ ಅಂತ ಏನು ಸ್ಟಾರ್ಟ್ ಮಾಡ್ತಿದೀವಿ ಈಗ, ಇದರಲ್ಲಿ ನಿಮಗೆ ಹಲವಾರು ಕೋರ್ಸಸ್ ಬರೋದಿದೆ. ಸೊ ಹಾಗಾಗಿ ಕಾಂಟ್ರಾಕ್ಟ್ ಡ್ರಾಫ್ಟಿಂಗ್ ತನಕ ಅಥವಾ ಇನ್ನು ಕನ್ಸ್ಯೂಮರ್ ಫೋರಮ್ ಎಕ್ಸೆಟ್ರಾ ಎಲ್ಲ ರೀತಿಯಾದಂತ ಸ್ಮಾಲ್ ಬ್ಯಾಚಸ್ ಅಲ್ಲಿ ಕೋರ್ಸಸ್ ಅನ್ನ ಮಾಡಬಹುದು. ಸೊ ದಟ್ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ ಆ ಸ್ಪೆಸಿಫಿಕ್ ಕೋರ್ಸ್ ನ ನೀವು ಅವೈಲ್ ಮಾಡ್ಕೊಂಡು ಅದನ್ನ ಕಲೀರಿ. ನಿಮಗೆ ಇಂಟ್ರೆಸ್ಟ್ ಏನಿದೆ ಅದರ ಕೋರ್ಸ್ ನ ನೀವು ಕಲಿತ್ರೆ ಆಯ್ತು. ಸೊ ಒನ್ ಆಫ್ಟರ್ ದ ಅದರ್ ಕೋರ್ಸಸ್ ವಿಲ್ ಬಿ ಕಮಿಂಗ್. ಸೊ ಆ ಒಂದು ಕೋರ್ಸಸ್ ರಿಲೇಟೆಡ್ ಅಪ್ಡೇಟ್ಗೆ ನ್ಯೂಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಿಮಗೆ ಇಷ್ಟ ಆಗತ್ತೆ ದ ವೇ ಐ ಟೀಚ್ ಅಥವಾ ದ ವಾಟ್ ಐ ಆಮ್ ಟೀಚಿಂಗ್ ಅಂಡ್ ನಿಮಗೆ ಈ ಒಂದು ಕೋರ್ಸಸ್ ಈ ಬ್ಯಾಚಸ್ ಹೆಲ್ಪ್ಫುಲ್ ಆಗಿದೆ, ದೆನ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ಎನ್ರೋಲ್ ಆಗಿ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಿಗಾದ್ರೂ. ಈ ಎಲ್ಲಾ ಕೋರ್ಸಸ್ ನಿಮಗೆ ಒಂದು ನಾಮಿನಲ್ ಪ್ರೈಸಸ್ ಅಲ್ಲೇ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಕೋರ್ಸ್ ನೀವು ಅವೈಲ್ ಮಾಡ್ಕೋಬಹುದು. ಅಂಡ್ ಸ್ವಾತಿ ಲಾ ಅಕಾಡೆಮಿ ಏನು ಅಪ್ಲಿಕೇಶನ್ ಇದೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲಿ ಬರ್ತಿರುವಂತ ಎಲ್ಲಾ ಕೋರ್ಸಸ್ ನ ನೀವು ಅಪ್ಡೇಟ್ ಆಗಿರಬಹುದು. ಆಲ್ಸೋ ಜುಡಿಷಿಯರಿ ಅಂತ ನಮ್ಮ ಎಕ್ಸ್ಪರ್ಟೀಸ್ ಅದು ಸೆಪರೇಟ್ ಸೆಟ್ ಇದ್ದೇ ಇದೆ. ಅದಲ್ಲದೆ ಲೀಗಲ್ ಪ್ರಾಕ್ಟೀಸ್ ಪರ್ಪಸ್ ಅಲ್ಲಿ ಬೇಕಾಗಿರುವಂತಹ ಪ್ರಾಕ್ಟಿಕಲ್ ಲರ್ನಿಂಗ್ ಸಹ ಸ್ಕಿಲ್ ಬೇಸ್ಡ್ ಕೋರ್ಸಸ್ ರನ್ ಆಗ್ತಿರುತ್ತೆ. ಸೊ ವಿಡಿಯೋ ಇಲ್ಲಿ ತನಕ ನೋಡಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಈ ಬ್ಯಾಚಸ್ ರಿಲೇಟೆಡ್ ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ತಿರೋಂಥವ್ರಿಗೇನು ಸಹ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಟಿಲ್ ದ ಹಿಯರ್. ಸೊ ಪ್ಲೀಸ್ ಶೇರ್ ದ ವಿಡಿಯೋ ಅಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಇನ್ನೇನಾದ್ರೂ ಎಕ್ಸ್ಟ್ರಾ ಕಲಿಬೇಕು ಅಂತಂದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಸ್ಟಾರ್ಟ್ ದೋಸ್ ಬ್ಯಾಚಸ್. ಥ್ಯಾಂಕ್ ಯು.